ನಮಸ್ಕಾರ. ನಾನು ಮಾತನಾಡ್ತಾ ಇರೋದು ಡಿ.ಸಿ. ಮಂಜುನಾಥ್. ಬಂಧುಗಳೇ, ಹಗರಿಬೊಮ್ಮಳ್ಳಿ ಪುರಸಭೆಯ ವ್ಯಾಪ್ತಿಯಲ್ಲಿ ನಡೆಯುವಂತಹ ಫಾರಂ 3 ಮತ್ತು ಅನಧಿಕೃತ ಮತ್ತು ಡಬಲ್ ಟ್ಯಾಕ್ಸ್ ಕಟ್ಟಿಸಿಕೊಳ್ಳೋದ್ರ ಬಗ್ಗೆ ಹಿಂದಕ್ಕೆ ತಮ್ಮ ಗಮನವನ್ನು ಸೆಳೆಯುವಂಥ ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ವಿ. ಆದರೆ ಭಾಳಷ್ಟು ಜನ ನಮ್ಮನ್ನು ಪ್ರೋತ್ಸಾಹ ಮಾಡಿದ್ದೀರಿ. ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಭಾಳ ಒಳ್ಳೆಯದು ಅಂತಕ್ಕಂಥದ್ದನ್ನು ತಾವೆಲ್ಲೂ ಕೂಡ ಹೇಳಿದಿರಿ. ಹಾಗಾಗಿ ಇದು ಸಾರ್ವಜನಿಕರ ಸಮಸ್ಯೆ. ಹಾಗಾಗಿ 1000ಕ್ಕೂ ಹೆಚ್ಚು ಜನ ಆ ವಿಡಿಯೋವನ್ನು ಕೂಡ ನೋಡಿ ಲೈಕ್ ಮಾಡಿದ್ದೀರಿ. ಹಾಗಾಗಿ ಹಗರಿಬೊಮ್ಮಳ್ಳಿಯ ಪುರಸ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನನ್ನೆಲ್ಲ ಸಾರ್ವಜನಿಕ ಬಂಧುಗಳಿಗೆ ತಿಳಿದುಪಡಿಸ್ತಕ್ಕಂಥದ್ದು ಏನಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ನಾವೆಲ್ಲರೂ ಸೇರಿ ಸಾಂಘಿಕವಾಗಿ ಒಂದು ಹೋರಾಟದ ಪ್ರತಿರೂಪ ತಾಳಿದಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾವಾಗ ನಾವು ಪುರಸಭೆಯಲ್ಲಿ ನಾವು ಈ ಅನಧಿಕೃತ ಮತ್ತು ಡಬಲ್ ಟ್ಯಾಕ್ಸ್ ಕಟ್ಟಿಸಿಕೊಳ್ಳೋದ್ರ ಬಗ್ಗೆ ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಾಗ ಸಾರ್ವಜನಿಕರಿಗೆ, ಆಗ ನಮಗೊಂದು ಮೆಸೇಜ್ ಬರ್ತಾ ಇದೆ. ಎಲ್ಲಿಂದ ಅಂತಂದರೆ, ಜಿಲ್ಲಾಧಿಕಾರಿಯವರು ಒಬ್ಬ ಜಿಲ್ಲೆಯ ನಗರಾಭಿವೃದ್ಧಿಯ ಕೋಶದ ಯೋಜನಾ ನಿರ್ದೇಶಕರನ್ನು ಕಳಿಸುವಂಥ ಏರ್ಪಾಟನ್ನು ಕೂಡ ಮಾಡ್ತಾರೆ. ಅದು 22ನೇ ತಾರೀಕು 5ನೇ ತಿಂಗಳು 2024 ಮಧ್ಯಾಹ್ನ 2:00 ಬರ್ತಾರಂತೇಳಿ ನಮಗೆ ಒಂದು ಲಿಖಿತವಾಗಿ ಒಂದು ಮೆಸೇಜ್ ಬರ್ತಕ್ಕಂಥ ಕೆಲಸ ಆಗ್ತದೆ ಅಂತ. ಅದಾದ ನಂತರ ನಾವೆಲ್ಲರೂ ಕೂಡ ಸೇರಿ, ಅಂದರೆ ಪುರಸಭೆಯ ಸದಸ್ಯರು, ಮುಖಂಡರು ಮತ್ತು ಅನೇಕರು ಸೇರ್ಕೊಂಡ್ಬಿಟ್ಟು ಒಂದು ಮನವಿ ಪತ್ರವನ್ನು ಕೂಡ ತಯಾರು ಮಾಡ್ತೀವಿ. ಅಂದರೆ ಫಾರಂ 3 ಅನಧಿಕೃತ ಮತ್ತು ಡಬಲ್ ಟ್ಯಾಕ್ಸ್ ಕಟ್ಟಿಸುವ ಕುರಿತು ಒಂದು ಮನವಿ ಪತ್ರವನ್ನು ತಯಾರವನ್ನು ಮಾಡ್ತೀವಿ. ಮತ್ತು ಎಲ್ಲರಿಂದನೂ ಕೂಡ ಒಂದು ಸಹಿಯನ್ನು ಕೂಡ ಹಾಕ್ಸ್ಕೊಳ್ತೀವಿ ಅಂತಕ್ಕಂಥದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮಧ್ಯಾಹ್ನ 1 ಗಂಟೆಗೆ ಪುರಸಭೆ ಆವರಣಕ್ಕೆ ಹೋಗ್ತೀವಿ. ಯಾಕಂದರೆ ಮಧ್ಯಾಹ್ನ 2:00 ಅವ್ರು ಬರ್ತಾ ಇದ್ದಾರೆ. 1 ಗಂಟೆಗೆ ಹೋಗ್ಬಿಟ್ಟು ಅದನ್ನು ವಿಚಾರಣೆ ಮಾಡೋಣ, ಮತ್ತು ಯಾವಾಗ ಬರ್ತಾರ, ಕರೆಕ್ಟ್ ಟೈಮಿಗೆ ಬರ್ತಾರೋ ಇಲ್ಲ ಅಂತೇಳಿ ತಿಳ್ಕೊಳ್ಳೋಣ ಅಂತ ಹೋದಾಗ ಪುರಸಭೆಯ ಚೀಫ್ ಆಫೀಸರ್ ಹೇಳ್ತಾರೆ, ಇಲ್ಲ ಬರೋದಲ್ಲ, ರದ್ದಾಗಿದೆ ಯೋಜನಾಧಿಕಾರಿ ಅಂತ ಮಾತನ್ನು ಹೇಳ್ತಾರೆ. ಮತ್ತು ಪುರಸಭೆಯ ಆವರಣದಲ್ಲಿರ್ತಕ್ಕಂಥ ಒಂದು ಗೋಡೆ ಬರಹದಲ್ಲಿ ಅದರ ಭಿತ್ತಿಪತ್ರವನ್ನು ಕೂಡ ಅಂಟಿಸಿರ್ತಾರೆ ಅಂತಕ್ಕಂಥ. ಆ ಭಿತ್ತಿಪತ್ರದಲ್ಲಿ ಏನಿದೆ ಅಂತಂದರೆ, ಇವತ್ತಿನ ದಿವಸ ಯೋಜನಾಧಿಕಾರಿಗಳು ಏನು ಬರ್ತಾ ಇದ್ದಾರೆ ಅವರ ಒಂದು ಕಾರ್ಯಕ್ರಮ ರದ್ದಾಗಿದೆ, ಮುಂದಿನ ದಿನಗಳಲ್ಲಿ ಬರುವಂತಹ ಕಾರ್ಯಕ್ರಮದ ದಿನಾಂಕವನ್ನು ನಾವು ತಿಳಿಸ್ತೀವಿ ಎನ್ನುವಂತಹ ಸಂದೇಶವನ್ನು ಆ ಭಿತ್ತಿಪತ್ರದಲ್ಲಿ ಅವರು ನಮೂದಿಸಿರ್ತಾರೆ ಅಂತಕ್ಕಂಥ. ಸರಿ ಆಯಿತು ಅಂತ ಹೇಳಿ ನಾವು ಅಲ್ಲೇ ಇರ್ತಕ್ಕಂಥ ನಮ್ಮ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮರಿರಾಮಪ್ಪನವರು ಮತ್ತು ಹಾಗೂ ಶ್ರೀಯುತ ಅಲ್ಲಾಬಕ್ಷಿ ಅವರು ಏನು ನೋಟಿಸನ್ನು ಅಂಟಿಸಿದ್ರು ಆ ನೋಟಿಸನ್ನು ತೆಗೆದುಕೊಂಡ್ಬಿಟ್ಟು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಆ ಫೋಟೋವನ್ನು ಕಳಿಸ್ತಕ್ಕಂಥ ಕೆಲಸವನ್ನು 1:00 ನಾವೆಲ್ಲರೂ ಮಾಡ್ತೀವಿ ಅಂತ. ಅಂದರೆ ಈ ಕಾರ್ಯಕ್ರಮ ರದ್ದಾಗಿದೆ ಅಂತಕ್ಕಂಥ ಸಂದೇಶವನ್ನು ಸಾರ್ವಜನಿಕರಿಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಅದನ್ನು ನಾವು ಎಲ್ರಿಗೂ ಕೂಡ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಆದಾಗ್ಯೂ ಕೂಡ ಮತ್ತೆ 2:30 ಗಂಟೆಗೆ ಅದನ್ನು ನೋಡದೇ ಇರತಕ್ಕಂಥವ್ರು ಬರ್ಬೋದು ಒಂದಿಷ್ಟು ಜನ ಅಂತ ಹೇಳಿ ನಾವು ಮತ್ತು ಪುರಸಭೆಯ ಸದಸ್ಯರು ಮತ್ತು ಒಂದಿಷ್ಟು ಮುಖಂಡರು ನಾವು ಪುರಸಭೆಯ ಆವರಣದಲ್ಲಿನೇ ಉಳಿದುಕೊಳ್ತೀವಿ ಅಂತ. 2:30 ಗಂಟೆ ಆದಮೇಲೆ ಭಾಳಷ್ಟು ಜನ ಬರ್ತಾರೆ. ರದ್ದಾಗಿರ್ತಕ್ಕಂಥ ಕಾರ್ಯಕ್ರಮ ಅವ್ರಿಗೂ ಗೊತ್ತಾಗ್ತದೆ, ನಿರಾಶೆ ಆಗ್ತದೆ. ಈ ರೀತಿ ಆದರೆ ಹೇಗೆ, ನಾವೆಲ್ಲರೂ ಕೂಡ ಒಂದು ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಅನ್ನುವಂತಹ ಮಾತನ್ನು ಎಲ್ಲರೂ ಮಾತಾಡಿ ಮತ್ತೆ ಮನವಿ ಪತ್ರಿಕೆ ಒಂದಿಷ್ಟು ಸಹಿಗಳನ್ನು ಮಾಡಿಕೊಂಡು ನಮ್ಮ ಪುರಸಭೆಯ ಆವರಣದಲ್ಲಿ ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತೀವಿ. ಹಗರಿಬೊಮ್ಮಳ್ಳಿಯ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳಿಗೆ ಈ ದಿವಸ ತಿಳಿಯಪಡಿಸೋದೇನೆಂದರೆ, ಈಗಾಗಲೇ ಸಾಕಷ್ಟು ಜನ ಸಾರ್ವಜನಿಕರು ನಾವು ಪುರಸಭೆಯ ಆವರಣದಲ್ಲಿ ಸೇರಿಕೊಂಡಿದ್ದೀವಿ. ಇವತ್ತು ಮಧ್ಯಾಹ್ನ ಅಂದರೆ ದಿನಾಂಕ 22/5/24 ಬರ್ತಿದ್ದಾರೆ. ಹೊಸಪೇಟೆಯ ನಗರಾಭಿವೃದ್ಧಿಯ ಕೋಶದ ಯೋಜನಾ ಅಧಿಕಾರಿಗಳು ಇವತ್ತು ಬರ್ತಿದ್ದಾರೆ ಅಂತೇಳಿ ನಮಗೊಂದು ಡೇಟನ್ನು ಕೊಟ್ಟಿದ್ದರು. ಆದರೆ ಏಕಾಏಕಿ ಇವತ್ತು ಮಧ್ಯಾಹ್ನ 1:30 ಅವರು ಬರೋದಿಲ್ಲ ಅಂತೇಳಿ ಒಂದು ನೋಟಿಸನ್ನು ಪುರಸಭೆಯ ಆವರಣದ ಗೋಡೆಯ ಮೇಲೆ ಅಂಟಿಸಿರುತ್ತಾರೆ. ಹಾಗಾಗಿ ಎಲ್ಲ ನಾವು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಪುರಸಭೆಯ ಸದಸ್ಯರು ಮತ್ತು ಮುಖಂಡರು ಸೇರಿಕೊಂಡು ಮತ್ತೆ 1:30 ಎಲ್ಲರಿಗೆ ಮೆಸೇಜನ್ನು ಹಾಕಿದ್ವಿ, ಮುಂದಿನ ದಿನಾಂಕವನ್ನು ತಿಳಿಸ್ತೀವಿ ಅಂತೇಳಿ ಅವರೊಂದು ನೋಟಿಸನ್ನು ಮಾಡಿದ್ದಾರೆ. ಹಾಗಾಗಿ ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡತಕ್ಕಂಥ ಶಕ್ತಿ ನಮ್ಮೆಲ್ಲರಿಗೂ ಬರಬೇಕಾಗಿದೆ. ಯಾಕಂದರೆ ಒಬ್ಬರಿಬ್ಬರು ಪ್ರಶ್ನೆ ಅಲ್ಲ, ಇಡೀ ಹಗರಿಬೊಮ್ಮಳ್ಳಿಯಲ್ಲಿ 80%ನಷ್ಟು ಇಲ್ಲೀಗಲ್ ಅಂದರೆ ಅನಧಿಕೃತ ಅಂತಕ್ಕಂಥ ಆಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ಪುರಸಭೆ. ಈ ಪುರಸಭೆಯೂ ಕೂಡ ಇದನ್ನು ಅಧಿಕೃತ ಅನಧಿಕೃತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ
ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಮೀರ್ ಅಹಮದ್ ರವರು ಹಾಗೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂದಾಯ ಮಿನಿಸ್ಟ್ರು ಮತ್ತು ಜಿಲ್ಲಾಧಿಕಾರಿಗಳನ್ನು ಕಂಡು ಮತ್ತು ಉಗ್ರವಾದಂಥ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ನಮ್ಮೆಲ್ಲರಿಗೂ ಕೂಡ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ತಮ್ಮನ್ನು ಪ್ರಾರ್ಥಿಸಿಕೊಡ್ತಾ ಇದ್ದೀನಿ. ಮತ್ತು ನಾಳೆ ದಿವಸ ಅಂದರೆ ಜಿಲ್ಲಾಧಿಕಾರಿಗಳಿಗೆ ನಾಳೆ ಕಂಡುಬಿಟ್ಟು ನಾಳೆ ಕೂಡ ನಾವು 11 ಗಂಟೆಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ತಮಗೇನಾದರೂ ಅನುಕೂಲಗಳಿದ್ದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ವಿಜಯನಗರ ಜಿಲ್ಲೆಯ ನಮ್ಮ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತಕ್ಕಂಥ ಸಮಯ ಇರ್ತದೆ. ಹಾಗಾಗಿ ಕೂಡ ತಾವು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮುಂದಿನ ಉಗ್ರ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಂತೇಳಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ಮತ್ತೆ ನಾವೆಲ್ಲರೂ ಸೇರಿ ಅಂದರೆ ಮುಖಂಡರು ಮತ್ತು ಪುರಸಭೆ ಸದಸ್ಯರು ಎಲ್ಲರೂ ಸೇರಿಕೊಂಡು ನಾವು ತಾಲೂಕು ಪಂಚಾಯಿತಿ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ ಅವರಿಗೆ ನಾವು ಈ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ. ಅವ್ರಿಗೂ ಕೂಡ ನಮ್ಮ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ರಿ ಅನ್ನುವಂಥ ಮಾತನ್ನು ಕೇಳಿಕೊಂಡಾಗ ಅವರು ಕೂಡ, ಯಾಕಂದ್ರೆ ಅವ್ರಿಗೆ ಯಾಕೆ ನಾವು ಈ ಮಾತನ್ನು ತಿಳಿಸಿದ್ವಿ ಅಂತಂದರೆ, ಈ ಸಮಿತಿ ಏನಿದೆ ಈ ಸಮಿತಿಯಲ್ಲಿ ಕೂಡ ಅಂದರೆ ಇಡೀ ಆಗರಿ ಬೊಮ್ಮನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಗಳ ಮೇಲು ಉಸ್ತುವಾರಿ ಆಗಿರ್ತಕ್ಕಂಥವ್ರು ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಹಾಗಾಗಿ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಅಧಿಕೃತ ಮತ್ತು ಅನಧಿಕೃತ ಮತ್ತು ಯಾವ ರೀತಿಯಾಗಿ ಅವರು ಅಸೆಟ್ಗಳನ್ನ ಮಾಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಕೂಡ ಮಾತನಾಡಿದ್ದಾರೆ ಅಂತಕ್ಕಂಥದ್ದು. ಅವರು ಕೂಡ ಈ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವ್ರಿಗೂ ಕೂಡ ನಮ್ಮ ಜವಾಬ್ದಾರಿಯನ್ನು ತಿಳಿಸಿದ್ದೀವಿ ಅಂತಕ್ಕಂಥದ್ದು. ಅವರು ಕೂಡ ನಾನು ಸಮಿತಿಯಲ್ಲಿ ಗಮನಕ್ಕೆ ತರ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದರು. ಅಲ್ಲಿಂದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಬೇಕೆನ್ನುವ ಕಾರಣದಿಂದ ನಾವೆಲ್ಲ ಸದಸ್ಯರು ಮತ್ತು ಮುಖಂಡರು ಮತ್ತೆ ಅಲ್ಲಿ ಹೋಗಿ ಕೊಡ್ಬಿಟ್ಟ ಮನವಿಯನ್ನು ಸಲ್ಲಿಸಿ ಹಗರಿಬೊಮ್ಮನಹಳ್ಳಿಗೆ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವೂ ಇರಲಿ ಅನ್ನುವಂಥ ಮಾತನ್ನು ಹೇಳಿದಾಗ ಮಾನ್ಯ ತಹಸೀಲ್ದಾರ್ ಅವರು ಕೂಡ ನಾನು ಕೂಡ ಎ ಸಿ ಅವರ ಗಮನಕ್ಕೆ ತರ್ತೀನಿ ಎಂಬಂಥ ಮಾತನ್ನು ಭರವಸೆಯನ್ನು ಕೊಟ್ಟು ನಮ್ಮ ಮನವಿ ಪತ್ರವನ್ನು ಕೂಡ ಅವರು ಸ್ವೀಕಾರ ಮಾಡಿದರು ಅಂತ. ಮಾನ್ಯ ಬಂಧುಗಳೇ, ಈಗಾಗಲೇ ನಾವೆಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಅದರ ಜೊತೆಗೇ ನಾವು ಪುರಸಭೆಗೆ ಯಾಕೆ ಒಂದು ಮನವಿ ಪತ್ರ ಕೊಡಬಾರ್ದು ಅಂತೇಳಿ ಪುರಸಭೆಗೂ ಕೂಡ ಬಂದು ನಮ್ಮೆಲ್ಲ ಸದಸ್ಯರು ಒಟ್ಟಿಗೆ ಗೂಡಿ ಅವ್ರಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತೀವಿ, ಅವ್ರ ಗಮನಕ್ಕೂ ತರ್ತೀವಿ. ಇನ್ನೊಂದು ಸಲ ಮಾತನಾಡಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ, ಈ ಪುರಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅವ್ರು ಕೂಡ ಅವರಿಗೂ ಕೂಡ ಗಮನವನ್ನು ತಾಂಬರ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ನಿವೇದನೆಯನ್ನು ಮಾಡಿಕೊಡ್ತೀವಿ. ಹಾಗಾಗಿ ಕೂಡ ಅವರು ಮಾತನಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರಿಗೂ ಕೂಡ ಮನವಿ ಪತ್ರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ವಿ ಅಂತ. ಇದಾದ ಮೇಲೆ ಬಂಧುಗಳೇ, ನಾವು 23/5/2024 ಬೆಳಗ್ಗೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಬೇಕು. ಅಲ್ಲಿ ಕೂಡ ನಮ್ಮ ಸಾರ್ವಜನಿಕರ ಪರವಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟು ದಯವಿಟ್ಟು ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿರಿ ಎನ್ನುವಂತಹ ಮನವಿ ಪತ್ರವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ವಿ. ಅದರಂತೆ ನಮ್ಮೆಲ್ಲ ಬಂಧುಗಳು, ಸಾರ್ವಜನಿಕ ಮುಖಂಡರು ಹಾಗೂ ಪುರಸಭಾ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ನಾವೆಲ್ಲರೂ ಸೇರಿ ದಿನಾಂಕ 23/5/2024 ಬೆಳಗ್ಗೆ ಅಲ್ಲಿ 10:30 ಗಂಟೆಗೆ ಇರ್ತೀವಿ ಅಂತಕ್ಕಂಥ ಹೊಸಪೇಟೆಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಾವೆಲ್ಲರೂ ಕೂಡ ಸೇರಿಕೊಳ್ತೀವಿ. ಅಲ್ಲಿ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತೀವಿ. ತಮ್ಮಗಳಿಗೆ ಏನಾದರೂ ಭಾಳವಾಗಿ ಫ್ರೀ ಇದ್ದರೆ ದಯವಿಟ್ಟು ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹೋರಾಟದ ಅಂತಿಮ ರೂಪಕ್ಕೆ ತಾವು ಕೂಡ ಸಾಕ್ಷಿಯಾಗಿ ಈ ಸಾರ್ವಜನಿಕರಿಗೆ ಬಂದಿರತಕ್ಕಂಥ ತೊಂದರೆಯ ನಿವಾರಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಕ್ಕೂ ಕೂಡ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೆ ಸಿಗುತ್ತೇನೆ. ನಮಸ್ಕಾರ.